ನಮಸ್ಕಾರ ಸ್ನೇಹಿತರೆ. ಬೆಳಕಿನ ಹಬ್ಬ ದೀಪಾವಳಿ. ಅಂಧಕಾರದ ಮೇಲೆ ಬೆಳಕಿನ ವಿಜಯದ ದಿನ. ಈ ಪವಿತ್ರ ದಿನದಲ್ಲಿ ಲಕ್ಷ್ಮೀ ದೇವಿಯು ತನ್ನ ಕೃಪೆಯ ಬೆಳಕನ್ನು ಭಕ್ತರ ಮನೆಗಳಲ್ಲಿ ಹರಡುತ್ತಾಳೆ. ಪ್ರತಿಯೊಂದು ದೀಪವು ಕೇವಲ ತೈಲದ ಬೆಳಕು ಅಲ್ಲ, ಅದು ಭಕ್ತಿ, ಶಾಂತಿ ಮತ್ತು ಸಂಪತ್ತಿನ ಸಂಕೇತವಾಗಿದೆ. ಈ ವರ್ಷದ ಅಕ್ಟೋಬರ್ 20 ಸೋಮವಾರದಂದು ಬರುವ ದೀಪಾವಳಿ ನಿಮ್ಮ ಜೀವನಕ್ಕೆ ಹೊಸ ಶುಭಾರಂಭದ ಬೆಳಕಾಗಲಿ. ಈ ಹಬ್ಬದ 5 ದಿನಗಳಲ್ಲಿ ಪ್ರತಿಯೊಂದು ದಿನವೂ ಒಂದು ದೈವಿಕ ಅರ್ಥವನ್ನು ಹೊತ್ತಿದೆ. ಧನತ್ರಯೋದಶಿ, ನರಕ ಚತುರ್ದಶಿ, ದೀಪಾವಳಿ, ಬಲಿಪಾಡ್ಯಮಿ ಮತ್ತು ಭಗನಿ ಹಸ್ತ ಭೋಜನ. ಆದರೆ ಈ ದೀಪಾವಳಿಯು ನಿಮಗೆ ನಿಜವಾದ ಸಂಪತ್ತು ತರುವುದಕ್ಕೆ ಲಕ್ಷ್ಮೀ ದೇವಿಯ ಪೂಜೆ ಹೇಗೆ ಮಾಡಬೇಕು, ಎಷ್ಟು ದೀಪಗಳನ್ನು ಬೆಳಗಿಸಬೇಕು ಎಂಬುದನ್ನು ತಿಳಿಯಲೇಬೇಕು. ಆಗ ಮಾತ್ರ ದೇವಿಯು ನಿಮ್ಮ ಮನೆಗೆ ಕಾಲಿಡುತ್ತಾಳೆ. ದೀಪಾವಳಿ ಹಬ್ಬದ ನಿಯಮಗಳೇನು, ಎಷ್ಟು ದೀಪಗಳನ್ನು ಬೆಳಗಿಸಬೇಕು, ಲಕ್ಷ್ಮೀ ದೇವಿಯನ್ನು ಹೇಗೆ ಪೂಜಿಸಬೇಕು, ಧನತ್ರಯೋದಶಿ ಪೂಜಾ ವಿಧಾನ, ನರಕ ಚತುರ್ಥಿಯ ವಿಶೇಷತೆಯನ್ನು ತಿಳಿಯೋಣ. ದೀಪಾವಳಿ ಹಬ್ಬವನ್ನು 5 ದಿನಗಳವರೆಗೂ ಆಚರಿಸಲಾಗುತ್ತದೆ. ಈ ದೀಪಾವಳಿಯಲ್ಲಿ ಲಕ್ಷ್ಮೀ ದೇವಿಯು 5 ದಿನಗಳವರೆಗೂ ಹೇರಳವಾದ ಮಳೆಯನ್ನು ಸುರಿಸುವುದರ ಮೂಲಕ ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ. ಈ 5 ದಿನಗಳ ಹಬ್ಬದ ಮೊದಲ ದಿನವನ್ನು ಧನತ್ರಯೋದಶಿ ಎಂದು ಆಚರಿಸಲಾಗುತ್ತದೆ. ಈ ತಿಂಗಳ ಅಕ್ಟೋಬರ್ 18ರ ಶನಿವಾರ ಧನತ್ರಯೋದಶಿ ರೂಪುಗೊಂಡಿದೆ. ಧನತ್ರಯೋದಶಿ ಅಕ್ಟೋಬರ್ 18ರಂದು ಮಧ್ಯಾಹ್ನ 1:07ರಿಂದ ಅಕ್ಟೋಬರ್ 19ರಂದು ಮಧ್ಯಾಹ್ನ 1:37ರವರೆಗೂ ಇರುತ್ತದೆ. ಅತ್ಯಂತ ಶಕ್ತಿಶಾಲಿ ಧನತ್ರಯೋದಶಿ ವರ್ಷಕ್ಕೊಮ್ಮೆ ಮಾತ್ರ ಸಂಭವಿಸುತ್ತದೆ. ಈ ಧನತ್ರಯೋದಶಿಯಂದು ಲಕ್ಷ್ಮೀ ದೇವತೆ ಮತ್ತು ಕುಬೇರನನ್ನು ಪೂಜಿಸಲಾಗುತ್ತದೆ. ಕುಬೇರನು ಸಂಪತ್ತಿನ ದೇವರು. ಆದ್ದರಿಂದ ಈ ಧನತ್ರಯೋದಶಿಯ ದಿನದಂದು ಕುಬೇರನನ್ನು ಪೂಜಿಸುವವರ ಮನೆಗಳಿಗೆ ಬಹಳಷ್ಟು ಹಣ ಪ್ರವೇಶಿಸುತ್ತದೆ. ಅಲ್ಲದೆ ಸಾವಿನ ಎಲ್ಲಾ ಪಾಪಗಳನ್ನು ತೊಡೆದುಹಾಕಲು ಮತ್ತು ಯಮನ ದುಃಖಗಳಿಂದ ಮುಕ್ತಿ ಪಡೆಯಲು ಈ ಧನತ್ರಯೋದಶಿಯ ದಿನದಂದು ದೀಪಗಳನ್ನು ಬೆಳಗಿಸಬೇಕು. ಅಕ್ಟೋಬರ್ 18ರ ಶನಿವಾರ ಅಂದರೆ ಧನತ್ರಯೋದಶಿ ಹಬ್ಬದಂದು ಸಂಜೆ 5:30ರಿಂದ ರಾತ್ರಿ 8ರ ನಡುವೆ ಅನೇಕ ಅಮೃತ ಗಳಿಗೆಗಳು ರೂಪುಗೊಂಡಿವೆ. ಆದ್ದರಿಂದ ಈ ಸಮಯದಲ್ಲಿ ಕುಬೇರ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಮನೆಯಲ್ಲಿ ದೀಪಗಳನ್ನು ಬೆಳಗಿಸಿ. ಸಂಜೆ ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಚಿತ್ರದ ಮುಂದೆ ಮಣ್ಣಿನ 2 ತುಪ್ಪದ ದೀಪಗಳನ್ನು ಬೆಳಗಿಸಿ ಮತ್ತು ಲಕ್ಷ್ಮೀ ದೇವಿಗೆ ದಾಳಿಂಬೆ ಹಣ್ಣುಗಳನ್ನು ಅರ್ಪಿಸಿ ಅವಳನ್ನು ಪೂಜಿಸಿ. ಈ ಧನತ್ರಯೋದಶಿ ದಿನದಂದು ಎಲ್ಲರೂ ಮನೆ ಬಾಗಿಲಿನ ಮುಂದೆ 2 ದೀಪಗಳನ್ನು ಬೆಳಗಿಸಬೇಕು. ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರನು ನಿಮ್ಮ ಮನೆಗೆ ಕಾಲಿಡುತ್ತಾನೆ. ಈ ಧನತ್ರಯೋದಶಿ ಹಬ್ಬದಂದು ಯಮದೀಪಗಳನ್ನು ಬೆಳಗಿಸಬೇಕು. ಇದರಿಂದ ಸಾವಿನ ಎಲ್ಲಾ ಪಾಪಗಳು ದೂರವಾಗುತ್ತವೆ ಮತ್ತು ನಿಮ್ಮ ಕುಟುಂಬದ ಆಯುಷ್ಯ ಹೆಚ್ಚಾಗುತ್ತದೆ. ಅಕ್ಟೋಬರ್ 18ರ ಸಂಜೆ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಮದೀಪವನ್ನು ಬೆಳಗಿಸಬೇಕು. ಯಮದೀಪ ಎಂದರೆ ಅಕ್ಕಿ ಹಿಟ್ಟಿನಿಂದ ತಯಾರಿಸಿ ಅದರಲ್ಲಿ ಸಾಸುವೆ ಎಣ್ಣೆಯನ್ನು ಹಾಕಿ 4 ಬತ್ತಿಗಳನ್ನು ಹಾಕಿ ದಕ್ಷಿಣಕ್ಕೆ ಮುಖ ಮಾಡಿ ದೀಪವನ್ನು ಬೆಳಗಿಸುವುದು. ಇದನ್ನು ಯಮದೀಪ ಎಂದು ಕರೆಯಲಾಗುತ್ತದೆ. ಹೀಗೆ ಮಾಡುವುದರಿಂದ ನೀವು ಯಮಧರ್ಮರಾಜನ ಆಶೀರ್ವಾದವನ್ನು ಪಡೆಯುತ್ತೀರಿ. ಎಲ್ಲ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಈ ಧನತ್ರಯೋದಶಿ ಹಬ್ಬದಂದು ಪ್ರತಿಯೊಬ್ಬರು ಲಕ್ಷ್ಮೀ ಕುಬೇರನ ಚಿತ್ರವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಡಬೇಕು. ನಿಮ್ಮ ಮನೆಯ ಸಂಪತ್ತು ಅಗಾಧವಾಗಿ ಹೆಚ್ಚಾಗುತ್ತದೆ. ಚಿನ್ನ ಮತ್ತು ಬೆಳ್ಳಿಯನ್ನು ಲಕ್ಷ್ಮೀ ದೇವಿಯ ರೂಪಗಳೆಂದು ಪರಿಗಣಿಸಲಾಗುತ್ತದೆ. ಈ ಧನತ್ರಯೋದಶಿ ದಿನದಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಚಿನ್ನ ಅಥವಾ ಬೆಳ್ಳಿ ವಸ್ತುಗಳನ್ನು ಖರೀದಿಸುವುದರಿಂದ ಅದ್ಭುತ ಕನಕಯೋಗ ಬರುತ್ತದೆ. ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದವರು ಅರಿಶಿಣದ ಕೊಂಬುಗಳು, ಗೋಮತಿ ಚಕ್ರಗಳು, ಕಮಲದ ಬೀಜಗಳು, ಕಲ್ಲುಪ್ಪು, ಕೊತ್ತಂಬರಿ, ಹೊಸ ಪೊರಕೆ ಮುಂತಾದವುಗಳನ್ನು ಖರೀದಿಸಿ ನಿಮ್ಮ ಮನೆಗೆ ತರಬಹುದು. ಇವು ಕೂಡ ಚಿನ್ನ ಬೆಳ್ಳಿಯಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿವೆ. ಈ ಧನತ್ರಯೋದಶಿ ಹಬ್ಬದ ದಿನದಂದು ತಪ್ಪಾಗಿ ಕೂಡ ಕಬ್ಬಿಣ ಅಥವಾ ಉಕ್ಕಿನ ವಸ್ತುಗಳನ್ನು ಖರೀದಿಸಬೇಡಿ. ಈ ದಿನ ಕಬ್ಬಿಣ ಅಥವಾ ಉಕ್ಕಿನ ವಸ್ತುಗಳನ್ನು ಖರೀದಿಸಿದರೆ ವರ್ಷವಿಡೀ ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. 5 ದಿನಗಳ ದೀಪಾವಳಿಯ 2ನೇ ದಿನ ನರಕ ಚತುರ್ದಶಿ. ದೀಪಾವಳಿಯ ಹಿಂದಿನ ದಿನವನ್ನು ನರಕ ಚತುರ್ದಶಿ ಎಂದು ಕರೆಯಲಾಗುತ್ತದೆ. ನರಕ ಚತುರ್ದಶಿ ಅಕ್ಟೋಬರ್ 19ರಂದು ಮಧ್ಯಾಹ್ನ 1:30ರಿಂದ ಸಂಭವಿಸುತ್ತದೆ. ಈ ದಿನ ನರಕಾಸುರನು ಸತ್ತನು. ಆದ್ದರಿಂದ ಈ ನರಕ ಚತುರ್ದಶಿ ದಿನದಂದು ಅಂದರೆ ಅಕ್ಟೋಬರ್ 19ರಂದು ಮನೆಯಲ್ಲಿರುವ ಪ್ರತಿಯೊಬ್ಬರು ಅಭ್ಯಂಗ ಸ್ನಾನ ಮಾಡಬೇಕು. ಅಭ್ಯಂಗ ಸ್ನಾನ ಎಂದರೆ ನಿಮ್ಮ ದೇಹ ಮತ್ತು ತಲೆಯ ಮೇಲೆ ಎಳ್ಳೆಣ್ಣೆಯಿಂದ ಸ್ನಾನ ಮಾಡುವುದು. ಈ ರೀತಿ ಅಭ್ಯಂಗ ಸ್ನಾನ ಮಾಡಿದ ನಂತರ ಹೊಸ ಬಟ್ಟೆಗಳನ್ನು ಧರಿಸಿ. ಎಲ್ಲ ಮಾನವ ಕಲ್ಮಶಗಳು ತಕ್ಷಣವೇ ದೂರವಾಗುತ್ತವೆ ಮತ್ತು 8 ದೈವಿಕ ಶಕ್ತಿಗಳು ಒಟ್ಟಿಗೆ ಬರುತ್ತವೆ. ಈ ನರಕ ಚತುರ್ದಶಿ ದಿನದಂದು ನೀವು ಬೆಳ್ಳುಳ್ಳಿ ಇಲ್ಲದೆ ಆಹಾರವನ್ನು ಸೇವಿಸಬೇಕು. ತಪ್ಪಾಗಿ ಕೂಡ ಬೆಳ್ಳುಳ್ಳಿ ತಿನ್ನಬೇಡಿ. ನಿಮ್ಮ ಮನೆಗೆ ಬರುವ ಬಡವರಿಗೆ ಇಲ್ಲ ಎಂದು ಹೇಳದೆ ಸಹಾಯ ಮಾಡಿ. ಈ ನರಕ ಚತುರ್ದಶಿಯಂದು ಅಂದರೆ ಅಕ್ಟೋಬರ್ 19ರಂದು ಪ್ರತಿಯೊಬ್ಬರು ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು.
ಇಂದು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿದರೆ 8 ದೇವರುಗಳು ಸಂತೋಷ ಮತ್ತು ಸಂಪತ್ತಿನಿಂದ ಆಶೀರ್ವದಿಸಲ್ಪಡುತ್ತಾರೆ ಎಂದು ನಂಬಲಾಗಿದೆ. ಈ ನರಕ ಚತುರ್ದಶಿಯಂದು ಮನೆಯಲ್ಲಿರುವ ಎಲ್ಲ ಹಳೆಯ ವಸ್ತುಗಳನ್ನು ತೆಗೆದುಹಾಕಿ. ಅದೇ ರೀತಿ ಈ ನರಕ ಚತುರ್ದಶಿಯಂದು ತುಳಸಿ ಎಲೆಗಳನ್ನು ತಿನ್ನಬೇಕು ಎಂದು ಕೆಲವರು ನಂಬುತ್ತಾರೆ. ಮುಂದಿನ ಹಬ್ಬ ದೀಪಾವಳಿ. ದೀಪಾವಳಿ ಹಬ್ಬವನ್ನು ಅಕ್ಟೋಬರ್ 20ರ ಸೋಮವಾರ ಆಚರಿಸಬೇಕು. ಈ ದೀಪಾವಳಿ ಹಬ್ಬದಂದು ಪ್ರತಿಯೊಬ್ಬರು ತಮ್ಮ ಮನೆಯ ಮುಂದೆ ದೀಪಗಳನ್ನು ಬೆಳಗಿಸಿ ಧನಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ದೀಪಾವಳಿ ಹಬ್ಬದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಶಾಶ್ವತ ಸಂಪತ್ತು ಸಿಗುತ್ತದೆ. ಅಕ್ಟೋಬರ್ 20 ಸೋಮವಾರ ಸಂಜೆ 7ರಿಂದ 9ರವರೆಗೆ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಬೇಕು. ನಿಮ್ಮ ಮನೆಯಲ್ಲಿರುವ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಲಕ್ಷ್ಮೀ ದೇವಿಯ ಮುಂದೆ ಇರಿಸಿ ಪೂಜಿಸಿ. ಈ ದೀಪಾವಳಿ ಹಬ್ಬದಂದು ನಿಮ್ಮ ಪೂಜಾ ಕೋಣೆಯಲ್ಲಿ 13 ದೀಪಗಳನ್ನು ಬೆಳಗಿಸಿದರೆ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ 13 ದೀಪಗಳನ್ನು ಬೆಳಗಿಸಲು ಸಾಧ್ಯವಾಗದವರು ಪೂಜಾ ಕೋಣೆಯಲ್ಲಿ 3 ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬಹುದು. ಈ ದೀಪಾವಳಿ ಹಬ್ಬದಂದು ಸಂಜೆ ನಿಮ್ಮ ಮನೆಯ ಬಾಗಿಲಿನ ಮುಂದೆ ಗೋಧಿ ದೀಪವನ್ನು ಹಚ್ಚಿದರೆ ಈ ವರ್ಷ ಪೂರ್ತಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲೇ ಕುಳಿತುಕೊಳ್ಳುತ್ತಾಳೆ ಎಂದು ನಂಬಲಾಗಿದೆ. ಗೋಧಿ ದೀಪವನ್ನು ಹೇಗೆ ಬೆಳಗಿಸುವುದು? ಸಂಜೆ ಕತ್ತಲಾದ ಮೇಲೆ ನಿಮ್ಮ ಮನೆ ಬಾಗಿಲಿನ ಹೊರಗೆ ಒಂದು ಮುಷ್ಟಿಯಷ್ಟು ಗೋಧಿಯನ್ನು ಹಾಕಿ ಅದರ ಮೇಲೆ ಮಣ್ಣಿನ ದೀಪವನ್ನಿಟ್ಟು ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ. ಈ ಗೋಧಿ ದೀಪವು ಹೆಚ್ಚು ಕಾಲ ಉರಿಯುವಂತೆ ನೋಡಿಕೊಳ್ಳಿ. ಈ ದೀಪವು ಹೆಚ್ಚು ಸಮಯ ಉರಿದರೆ ಹೆಚ್ಚು ಸಂಪತ್ತು ಮನೆಗೆ ಪ್ರವೇಶಿಸುತ್ತದೆ ಎನ್ನುವ ನಂಬಿಕೆ. ಈ ದೀಪವು ಬೆಟ್ಟವನ್ನು ಹತ್ತಿದ ನಂತರ ಗೋಧಿಯನ್ನು ನೆನೆಸಿ ಹಸುವಿಗೆ ಆಹಾರವಾಗಿ ನೀಡಿ ಅಥವಾ ಯಾರು ಹೋಗದ ಸ್ಥಳಗಳಲ್ಲಿ ಗೋಧಿಯನ್ನು ಹಾಕಿ. ಈ ರೀತಿ ಗೋಧಿ ದೀಪವನ್ನು ಬೆಳಗಿಸಿದರೆ ನಿಮಗೆ ಅಂತ್ಯವಿಲ್ಲದ ಸಂಪತ್ತು ಸಿಗುತ್ತದೆ. ಈ ದೀಪಾವಳಿ ಹಬ್ಬದಂದು ಮಧ್ಯರಾತ್ರಿ 12 ಗಂಟೆಗೆ ಪೊರಕೆಯಿಂದ ನಿಮ್ಮ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಉಪ್ಪು ನೀರಿನಿಂದ ಮನೆಯನ್ನು ಒರೆಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಬಡದೇವತೆ ಹೊರಟು ಹೋಗುತ್ತದೆ ಮತ್ತು ಲಕ್ಷ್ಮೀ ದೇವಿಯು ಮನೆಯನ್ನು ಪ್ರವೇಶಿಸುತ್ತಾಳೆ ಎನ್ನುವ ನಂಬಿಕೆ. 5 ದಿನಗಳ ದೀಪಾವಳಿ ಹಬ್ಬದ 4ನೇ ಹಬ್ಬ ಬಲಿಪಾಡ್ಯಮಿ. ಇದನ್ನು ಅಕ್ಟೋಬರ್ 21ರಂದು ಸಂಜೆ 4 ಗಂಟೆಯಿಂದ ಅಕ್ಟೋಬರ್ 22ರಂದು ಸಂಜೆ 6 ಗಂಟೆಯವರೆಗೂ ಆಚರಿಸಲಾಗುತ್ತದೆ. ಈ ಬಲಿಪಾಡ್ಯಮಿಯ ದಿನದಂದು ಬಲಿ ಚಕ್ರವರ್ತಿ ಸಂಜೆ ಭೂಮಿಗೆ ಬರುತ್ತಾನೆ. ಆದ್ದರಿಂದ ಅಕ್ಟೋಬರ್ 21ರಂದು ಪ್ರತಿಯೊಬ್ಬರೂ ಸಂಜೆ ತಮ್ಮ ಮನೆಗಳ ಮುಂದೆ ದೀಪಗಳನ್ನು ಬೆಳಗಿಸಬೇಕು. ಈ ದಿನದಂದು ದಾನ ಮಾಡಬೇಕು. ಈ ದಿನ ಮಾಡುವ ದಾನವು 1 ಕೋಟಿ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ. ಅದೇ ರೀತಿ ನಿಮ್ಮ ಪತಿಗೆ ಶುಭಯೋಗ ಬರಬೇಕೆಂದು ಮತ್ತು ಅವರ ಆಯುಷ್ಯ ಹೆಚ್ಚಾಗಬೇಕೆಂದರೆ ಈ ಬಲಿಪಾಡ್ಯಮಿಯ ದಿನದಂದು ನೀವು ನಿಮ್ಮ ಪತಿಯನ್ನು ಪೂಜಿಸಬೇಕು. ಈ ಬಲಿಪಾಡ್ಯಮಿಯಂದು ಹೆಂಡತಿಯರು ತಮ್ಮ ಗಂಡಂದಿರಿಗೆ ತಿಲಕ ಹಚ್ಚಿ ಆರತಿ ಮಾಡಬೇಕು. ಅವರ ಪಾದಗಳನ್ನು ಪೂಜಿಸಬೇಕು. 5 ದಿನಗಳ ದೀಪಾವಳಿ ಹಬ್ಬದ ಕೊನೆಯ ದಿನದಂದು ಅಕ್ಟೋಬರ್ 23ರಂದು ಬಗನಿ ಹಸ್ತಭೋಜನವನ್ನು ಆಚರಿಸಬೇಕು. ಇದಕ್ಕೆ ಬಹಳ ವಿಶೇಷ ಅರ್ಥವಿದೆ. ಭಗನಿ ಹಸ್ತಭೋಜನ ಎಂದರೆ ಎಲ್ಲ ವಿವಾಹಿತ ಮಹಿಳೆಯರು ಅಕ್ಟೋಬರ್ 23ರಂದು ತಮ್ಮ ಸಹೋದರರನ್ನು ಮನೆಗೆ ಆಹ್ವಾನಿಸಿ ಅವರಿಗೆ ಇಷ್ಟವಾದ ಊಟವನ್ನು ಮಾಡಿ ಇಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಸಹೋದರರ ಆಯುಷ್ಯ ಹೆಚ್ಚಾಗುತ್ತದೆ. ದೀಪಾವಳಿ ಎಂದರೆ ಕೇವಲ ಹಬ್ಬವಲ್ಲ, ಅದು ನಮ್ಮ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡುವ ಬೆಳಕು. ಲಕ್ಷ್ಮಿಯ ಬೆಳಕಿನಲ್ಲಿ, ಕುಬೇರನ ಸಂಪತ್ತಿನಲ್ಲಿ, ಯಮನ ಆಶೀರ್ವಾದದಲ್ಲಿ ಮನುಷ್ಯನು ಸಂಪೂರ್ಣ ಜೀವನವನ್ನು ಕಾಣುತ್ತಾನೆ. ಈ 5 ದಿನಗಳ ಹಬ್ಬದಲ್ಲಿ ಪ್ರತಿಯೊಂದು ದೀಪವು ನಿಮ್ಮ ಮನೆಗೆ ಶುಭವನ್ನು ತರುತ್ತದೆ. ಪ್ರತಿಯೊಂದು ಪೂಜೆಯು ನಿಮ್ಮ ಜೀವನದ ದಾರಿಯನ್ನು ಬೆಳಗಿಸುತ್ತದೆ. ಈ ದೀಪಾವಳಿಯಲ್ಲಿ ನಿಮ್ಮ ಮನೆಗಳಲ್ಲಿ ನಗುವು ಹರಡಲಿ, ಸಂಪತ್ತು ನೆಲೆಸಲಿ. ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಜೀವನದಲ್ಲಿ ಬೆಳಗಲಿ. ಶುಭ ದೀಪಾವಳಿ. ಶುಭ ಲಾಭಂ ಭವತು. ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.